ಅದ. ಅದರಲ್ಲೂ ಮುಖ್ಯವಾಗಿ ಮಧ್ಯ ಏಷ್ಯಾದ ಕೊಲ್ಲಿ ರಾಷ್ಟ್ರಗಳು, ಅರಬ್ ರಾಷ್ಟ್ರಗಳೆಲ್ಲ ಅವ್ರಿಗೆ ಮನವರಿಕೆ ಆಗ್ಯದ. ಅಮೇರಿಕದಿಂದ ನಮ್ಮ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇರಾನ್ ಹೇಳಿಬಿಟ್ಟದ, ನಿಮ್ಮಲ್ಲಿ ಎಲ್ಲೆಲ್ಲಿ ಅಮೇರಿಕೆಯ ಕಂಪ್ನಿಗಳಿದ್ದಾವ, ಬ್ಯಾಂಕ್ಗಳಿದ್ದಾವ, ಎಲ್ಲೆಲ್ಲಿ ಅವರ ನೌಕಾ ನೆಲೆ ಅದ, ಎಲ್ಲೆಲ್ಲಿ ಅವ್ರ ಏರ್ ನೆಲೆ ಅದ, ಅಲ್ಲಿದ್ದ ನೀವು ಜನ ನಾವು ದೂರ ಸರೀರಿ, ನಾವು ಅವ್ರು ಸಾರಿಸಿ ಹೊಡಿತೀವಿ. ಅವ್ರು ಯಾವ ಹೋಟೆಲ್ನಲ್ಲಿದ್ದಾರೆ, ಯಾವ ಸೈನಿಕರು ಎಲ್ಲಿದ್ದಾರೆ ಅಲ್ಲಿಂದ ದೂರ ಸರಿ ನಾವು ಹೊಡಿತೀವಿ. ಹೀಗಂದಾಗ ಇಡೀ ಇವತ್ತು ಅರಬ್ ದೇಶಗಳೆಲ್ಲ ತಲ್ಲಣಗೊಂಡವು. ಯಪ್ಪ ಇದೇನು ಪರಿಸ್ಥಿತಿ ಬಂತು, ಯಾರಿಂದ ನಾವು ರಕ್ಷಣೆ ಆಗ್ತದೆ ತಿಳ್ಕೊಂಡಿದ್ದೀವೋ ಇವತ್ತು ಅವರಿಂದ ನಮಗೆ ಬರ್ತಲ್ಲಪ್ಪ ಅಂತ ಆಗುವಂಥದ್ದು ಅಂತಾರೆ. ಯಾಕೆ ಆರಾಮಾಗಿ ಎಲ್ಲಿ ಬರ್ತಿತ್ತು, ನಿಸರ್ಗದಿಂದ ಲಾಭ ಆಗಿತ್ತು, ಅಲ್ಲಾನ ಹೆಸರ ಮೇಲೆ ಅದನ್ನು ಮಾರಿಕೊಂಡು ಆರಾಮ್ ಚೆನ್ನಾಗಿದ್ರು. ಯುದ್ಧ ಕಲಿಯಲಿಲ್ಲ, ಹೋರಾಟ ಕಲಿಯಲಿಲ್ಲ, ದುಡ್ಡು ಬಂತು, ಆಯುಷ್ಯ ಬದುಕಾಯಿತು. ಯಾವ್ಯಾವ ದೇಶ ಜನ ಬಂದು ದುಡಿತಾ ಇದ್ದರು, ಅವ್ರು ಪೇಮೆಂಟ್ ಬೇಕಾಗಿತ್ತು, ಬಳಸೋದಿತ್ತು. ಇಂಡಿಯಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಅಫ್ಘಾನಿಸ್ತಾನ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಮಾಲ್ದೀವ್ಸ್ ಇರ್ಬೋದು, ನೇಪಾಳ ಇರ್ಬೋದು, ಈ ಸುತ್ತಮುತ್ತ ಎಲ್ಲ ಬಡ ದೇಶಗಳು ಅಲ್ಲಿ ದುಡಿಲಿಕ್ಕೆ ಹೋಗ್ತಾಯಿದ್ರು ಪಾಪ ಕಡಿಮೆ ಪಗಾರಿಗೆ. ಆಫ್ರಿಕಾ ದೇಶಗಳಾಗಿರ್ಬೋದು ಬರ್ತಾಯಿದ್ರು. ಹೀಗಾಗಿ ದುಡಿಯೋದಿಲ್ಲ, ದುಡ್ಡಿತ್ತು ಕೊಡೋದು ದುಡಿಸ್ಕೊಳ್ತಿದ್ರು. ಈಗ ಹಾಗಿಲ್ಲಲ್ಲ, ಆ ದುಡ್ಡು ಬರೋ ಜಾಗನೇ ಇವತ್ತು ಬಂದೇ ಬಿಟ್ಟು ಹೊರ್ಮೂಸ್ ಬಂದು ಜೊತೆ ಕರ್ಗ ಕೇವಲ 5 ರಾಷ್ಟ್ರಗಳಿಗೆ ಅಷ್ಟೇ ಪರ್ಮಿಷನ್. ನಿಮಗೆ ಗೊತ್ತದೆ ಯಾವ ಅಂತೇಳಿ, ಅದ್ರ ಭಾರತ ಒಂದಾದ ಅದೊಂದು ಸಮಾಧಾನ ಮತ್ತೇನಿಲ್ಲ. ಹೀಗಾಗಿ ಇಡೀ ವಿಶ್ವದ ಮೇಲೆ ಇವತ್ತು ಎಣ್ಣೆ ಮೇಲೆ ಕಬ್ಜಾ ಇರಾನ್ ಮತ್ತು ರಷ್ಯಾ ಮತ್ತು ಚೈನಾ ಹಿಡ್ಕೊಂಡಿದ್ದ ಇವತ್ತು ನಿಶ್ಚಿತ ಆಗಿದೆ. ಯಾಕಂದ್ರೆ ಇದನ್ನು ಕಸ್ಕೋಬೇಕಾಗಿತ್ತಂದ್ರೆ ಅಮೇರಿಕ ಮುಂದಿರುವಂಥ ಒಂದು ಆಪ್ಷನ್ ಯುದ್ಧ ಅದು ಬಿಟ್ಟು ಮತ್ತೊಂದಿಲ್ಲ. ಯುದ್ಧ ಮಾಡುವಂಥದ್ದು ಸಾಧ್ಯದನ? ಯಾಕಂದ್ರೆ